ಜೂನಿಯರ್, ಡೈರೆಕ್ಟೆಡ್ ಬೈ ರಾಧಾಕೃಷ್ಣ. ಇವರು ಮೊದಲೇ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ರು, ಮಾಯಾ ಬಜಾರ್. ಈ ಸಿನಿಮಾ ನನಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ಈ ಸಿನಿಮಾ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲಪ್ಪೇ. ಈ ಮೂವಿನ ಪ್ಲಾಟ್ ನ ತೆಲುಗು ಎಲ್ಲಾ ಮೂವೀಸ್ ನ ಮಿಕ್ಸ್ ಮಾಡಿದ್ದಾರೆ. ರಾಡ್ ಮ್ಯಾಕ್ಸ್ ಅನ್ಸ್ಬಿಡ್ತು ನಂಗೆ. ಒಬ್ಬ ಡೆಬ್ಯೂಟ್ ಆಕ್ಟರ್ ನ ಲಾಂಚ್ ಮಾಡ್ಬೇಕಂದ್ರೆ ಫೈಟು, ಡ್ಯಾನ್ಸು, ಜಿಮ್ನಾಸ್ಟಿಕ್ಸು, ಸೀರಿಯಲ್ ಸೆಂಟಿಮೆಂಟು, ಓಲ್ಡ್ ಟೆಂಪ್ಲೇಟು, 2 ತಾಸು ಏನೋ ಎಳಿಬೇಕಲ್ಲ ಅಂತ ಹೇಳಿದು ಅದೇ ರೊಟ್ಟ ಫಾರ್ಮೆಟ್ ಅಲ್ಲಿ ಕೊಟ್ರೆ ಸಾಕು ಅನ್ನೋ ತರ ಇದೆ. ಈ ಸಿನಿಮಾದ ಪಾಯಿಂಟ್ ಚೆನ್ನಾಗಿದೆ. ಅಂದ್ರೆ ತಂದೆಯ ಪ್ರೀತಿ ಯಾಕಿಷ್ಟು ದೊಡ್ಡ ಸಮಸ್ಯೆ ಬಂತು ಅನ್ನೋದು ಚೆನ್ನಾಗೆ ತೋರಿಸಿದ್ದಾರೆ. ಅದನ್ನ ಎಲ್ಲಿ ತೋರಿಸಿದ್ದಾರೆ? ಸಿನಿಮಾ ಸ್ಟಾರ್ಟ್ ಆಗಿ 1 ಗಂಟೆ ಆದ್ಮೇಲೆ, ಅಂದ್ರೆ ಇಂಟರ್ವಲ್ಗೆ ಇನ್ನೊಂದು 5 ಮಿನಿಟ್ಸ್ ಇದೆ ಅನ್ನೋ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ತನಕ ನಡೆದಿದ್ದೆಲ್ಲ ಎಲಿವೇಶನ್ಗಳು, ಡ್ಯಾನ್ಸು, ಅವಶ್ಯಕತೆನೇ ಇಲ್ದಿರೋ ಫೈಟ್ಸು, ಲವ್ ಸ್ಟೋರಿ. ಆ ಲವ್ ಸ್ಟೋರಿಯಿಂದ ಸಿನಿಮಾ ಕತೆಗೆ ಏನು ಲಾಭ ಇಲ್ಲ. ಶ್ರೀಲೀಲಾ ಈ ಮೂವಿಲಿ ಯೂಸೇ ಇಲ್ಲ. ಆ ವೈರಲ್ ವೈಯರಿ ಸಾಂಗು ಸಿನಿಮಾಗೂ ಸಂಬಂಧನೇ ಇಲ್ಲ. ಶ್ರೀಲೀಲಾ ಅಲ್ಲಿ ಇರೋದೇ ಇಲ್ಲ. ಹೀರೋ ಇಮ್ಯಾಜಿನ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾನೆ, ದಟ್ ಈಸ್ ದ ಪಾಯಿಂಟ್. ಅದು ಸಿನಿಮಾ ಲಾಸ್ಟ್ಗೆ ಬರುತ್ತೆ. ಇನ್ನು ಬೇರೆ ಸಾಂಗ್ಗಳು ಅವು ಅಟ್ಟರ್ ವೇಸ್ಟ್. ಹೀರೋ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಆಕ್ಷನ್ ಸೀಕ್ವೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಬಟ್ ವಾಟ್ ಇಸ್ ದ ಪಾಯಿಂಟ್? ಅಂದ್ರೆ ಸಿನಿಮಾಗೂ ಆ ಫೈಟ್ ಸೀಕ್ವೆನ್ಸ್ಗೂ ಏನ್ ಪಾಯಿಂಟು? ಡೆಬ್ಯೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಡ್ಯಾನ್ಸ್ ಬರುತ್ತೆ, ಫೈಟ್ ಬರುತ್ತೆ, ಡೈಲಾಗ್ ಡೆಲಿವರಿ ಬರುತ್ತೆ. ಈ ಟೈಮಲ್ಲಿ ಅವೆಲ್ಲ ಮ್ಯಾಟ್ರ್ ಆಗಲ್ಲ. ಸ್ಟೋರಿ ಏನು, ಅದಕ್ಕೆ ಎಷ್ಟು ನ್ಯಾಯ ಮಾಡಿದ್ರೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಜೆನಿಲಿಯಾ ಅವರು ಸಿನಿಮಾದಲ್ಲಿ ಇರ್ತಾರೆ. ಬ್ರೋ, ಸರಿಯಾಗಿ ಅವ್ರು ಮಾತಾಡಿದ್ದು 4 ಡೈಲಾಗ್ಸ್ ಇರ್ಬೋದು, ಒಂದೇ ಎಕ್ಸ್ಪ್ರೆಷನ್. ಎಷ್ಟೋ ಸೀನ್ಗೂ ಸಿನಿಮಾಗೂ ಸಂಬಂಧನೇ ಇಲ್ಲ. ಶ್ರೀಲೀಲಾಗೂ ಮತ್ತೆ ಸಿನಿಮಾಗೂ ಸಂಬಂಧನೇ ಇಲ್ಲ. ಆದ್ರೂ ಇದ್ದಾರೆ. ಯಾಕಿದ್ದಾರೆ? ಅವ್ರು ಇವಾಗ ಟ್ರೆಂಡಿಂಗ್ ಇದ್ದಾರೆ, ಅದಕ್ಕೆ ಇದ್ದಾರೆ. DSP ಅವರ BGM ಒಂದೊಂದ್ ಕಡೆ ಚೆನ್ನಾಗಿ ಅನ್ಸುತ್ತೆ. ಬಟ್ ಒಂದೇ BGM ಬರೋದ್ರಿಂದ ಅದು ಕೂಡ ಅಷ್ಟು ಎಫೆಕ್ಟಿವ್ ಅನ್ಸ್ಲಿಲ್ಲ. ಸೊ ಈ ಸಿನಿಮಾದಲ್ಲಿ ಚೆನ್ನಾಗಿದೆ ಅಂತ ನೋಡಕ್ ಹೋದ್ರೆ ಅದು ಪ್ರೊಡಕ್ಷನ್ ವ್ಯಾಲ್ಯೂಸ್ ಅನ್ಬೋದು. ಬಹಳ ಬಡ್ಜೆಟ್ ಹಾಕಿದ್ದಾರೆ ಅನ್ಸುತ್ತೆ. ಆ ಬಡ್ಜೆಟ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಥಿಯೇಟರ್ ಅಲ್ಲಿ. ಇನ್ನು ಉಳಿದಿದ್ದೆಲ್ಲ ಏನು ಇಂಪ್ರೆಸ್ ಮಾಡಲ್ಲ. ಫಸ್ಟ್ ಆ ಏರ್ ಕಟ್ ಮಾಡಿಸಿದ್ದೆ ಯಾರು ಅಂತ ತಿಳ್ಕೊಬೇಕು. ಸಿನಿಮಾದಲ್ಲಿ ಒಂದೊಂದ್ ಕಡೆ ನೋಡ್ಬೇಕಾದ್ರೆ AI ಜನರೇಟೆಡ್ ಫೇಸ್ ಏನೋ ಅನ್ನೋ ರೇಂಜ್ ಅಲ್ಲಿ ಕನ್ಫ್ಯೂಸ್ ಆಯ್ತು. ಸೊ ಇಷ್ಟೇ. ನಿಮ್ಗೆ ಸಿನಿಮಾನ ನೋಡ್ಬೇಕು ಅನ್ಸಿದ್ರೆ ಖಂಡಿತವಾಗಿ ಸಿನಿಮಾನ ನೋಡಿ.